ಲೇ ಚಂದ್ರು ಪ್ಲೀಸ್ ಹೇಳೋ. ಓಹೋ, ಎದೆ ಹಿಡ್ಕೊಂಡಿದ್ದೀಯಾ? ಅಂದ್ರೆ ಎದೆಯ ಒಳಗೆ ಹೃದಯವಿದೆ, ಹೃದಯದೊಳಗೆ ಪ್ರೇಮವಿದೆ. ಅಂದ್ರೆ ನೀನು ಪ್ರೇಮದ ನೋವು ಅನುಭವಿಸ್ತಾ ಇದ್ಯಾ. ಅನುಭವಿಸು. ಆ ಪ್ರೇಮದ ನೋವು ಏನು ಮಜಾ ಇರುತ್ತೆ ಗೊತ್ತಾ ಅನುಭವಿಸೋದಿಕ್ಕೆ? ತಿದಿ ಒತ್ತಿದ ಹಾಗೆ, ಪಂಪು ಹೊಡೆದ ಹಾಗೆ. ಆಹಾ, ಧಕ್ 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 ಧಕ್. ವಂಡರ್ಫುಲ್ ಪೋಸ್ ಕಣೋ. ಜೂಲಿಯಟ್ ಮುಂದೆ ರೋಮಿಯೋ ಕೂಡ ಇದೇ ಪೋಸಲ್ ಕೂತ್ಕೊಂಡು ಪ್ರೇಮಿ ನಿನ್ನ ಪ್ರೇಮಕ್ಕಾಗಿ ನನ್ನ ಹೃದಯವನ್ನೇ ದಾರಿ ಎರೆಯುತ್ತಿದ್ದೇನೆ ಅಂದನಂತೆ. ನನಗ್ ಗೊತ್ತಾಗೋಯ್ತು ಬಿಡಮ್ಮ, ನಾನ್ ನಿನ್ನ ಪ್ರಶ್ನೆನೇ ಕೇಳೋಲ್ಲ. ಇದೇ ತರ ಸುಮಾ ಮುಂದೆ ಕೂತ್ಕೊಂಡು ಪ್ರಣಯ ಭಿಕ್ಷೆ ಕೇಳಿದ್ಯಾ? ಅದನ್ನ ಅವರಪ್ಪ ಅಷ್ಟು ದೂರದಿಂದ ನಿಂತ್ಕೊಂಡು ನೋಡಿದ್ದಾರೆ. ನನ್ನ ಪ್ರಣಯ ಭಿಕ್ಷೆಗೆ ಅವ್ರು ಅಸ್ತು ಅಂದಿದ್ದಾರೆ ಅಷ್ಟೇ. ಮರಿ ಸ್ವಲ್ಪ ಅಮ್ಮ, ಸ್ವಲ್ಪ ಮದುವೆ ಆಗೋವರೆಗೂ ತಡ್ಕೊಂಡ್ಬಿಟ್ರೆ ನೀನ್ ಕಷ್ಟಕ್ಕೆ ಬೀಳುತ್ತೆ. ಫುಲ್ ಸ್ಟಾಪ್. ಚಂದ್ರು, ಸಾಕಮ್ಮ ನಿನ್ ಆಕ್ಟಿಂಗು. ಆಮೇಲೆ ಹಾರ್ಟು ಬರ್ಸ್ಟ್ ಆಗ್ಬಿಡುತ್ತೆ. ಪ್ಲೀಸ್ ಚಂದ್ರು. ಚಂದ್ರು, ಏನಾಗ್ತಿದ್ಯೋ? ಯಾಕೆ ಹೀಗೆ ಒದ್ದಾಡ್ತಾ ಇದ್ಯೋ? ನಂಗೆ ಹೆದರಿಕೆ ಆಗ್ತಾ ಇದ್ಯೋ? ಪ್ಲೀಸ್ ಚಂದ್ರು. ಅಯ್ಯೋ ಚಂದ್ರು, ಯಾಕೆ ಗೊತ್ತಾಗ್ತಿದ್ಯೋ? ಏನಾಗ್ತಿದೆ ಹೇಳೋ. ತಮಾಷೆ ಮಾಡ್ತಿದ್ಯಾ ಅಂತ ತಿಳ್ಕೊಬಿಟ್ನಲ್ಲ. ಮಾತಾಡೋ ಚಂದ್ರು. ಈ ವಿಷಯ ಯಾರಿಗೂ ಹೇಳ್ಬೇಡ. ನಮ್ಮ ಅಪ್ಪಣೆ, ನಿನಗೂ ಹೇಳಲ್ಲ. ಏನಾಗ್ತಿದೆ ಹೇಳೋ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಡಾಕ್ಟ್ರ ಬಾ, ಯಾರ ಹತ್ರ ಬೇಕಾದ್ರೂ ಕರ್ಕೊಂಡು ಹೋಗ್ತೀವಿ ಬಾ. ನೀವು ತುಂಬಾ ತುಂಡ್ರು. ನೀವು ನನ್ನಾಗಿ ನಿದ್ದೆ ಬರದೆ ಗೊತ್ತು. ಅದನ್ನೇ ನೆನೆಸ್ಕೊತಾ ಇದ್ದೀರಾ ಅಲ್ಲ? ಏನಂತಿದೆ ನಿಮ್ ಹೃದಯ? ಹೇಳಿ. ಹಾಗೆ ಮಿಡಿತಾ ಇದೆಯಾ? ಗೊತ್ತು, ಅದೇ ಏರಿಳಿತ. ನೋಡಿ ಡಾಕ್ಟರ್ ಚಂದ್ರು, ಇಲ್ಲಿ ಫರ್ದರ್ ಚೆಕಪ್ಗೆ ಫೆಸಿಲಿಟೀಸ್ ಇಲ್ಲ. ನೀವೀಗ್ಲೇ ಬೆಂಗಳೂರಿಗೆ ಹೋಗಿ ಡಾಕ್ಟರ್ ದಾಸ್ ಅವ್ರನ್ನ ಮೀಟ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಎರಡೂ ಜಾತಕಗಳು ಬಹಳ ಚೆನ್ನಾಗಿ ಕೂಡಿ ಬರುತ್ತೆ. ಗುಣಕೂಟ, ಗಣಕೂಟ, ಯೋನಿಕೂಟ, ರಾಶಕೂಟ, ಹೀಗೆ ಎಲ್ಲಾ ಕೂಟಗಳು ಸೇರಿ ಬಂದು ಇವೆರಡಕ್ಕೂ ಬಹಳ ಅತ್ಯುತ್ತಮವಾಗಿ ಹೊಂದಿಕೆಯಾಗಿರುತ್ತೆ. ಆಹಾ, ಬಹಳ ಅತ್ಯುತ್ತಮವಾದ ಜಾತಕ. ಇಂತಹ ಜಾತಕ ಬಹಳ ಅಪರೂಪ. ಗೌರಿಶಂಕರರ ಹಾಗೆ ಹೇಳಿ ಮಾಡಿಸಿದ ಹಾಗಿರುತ್ತೆ ಈ ಜೋಡಿ. ತುಂಬಾ ಪ್ರೀತಿಯಿಂದ ಅನ್ಯೋನ್ಯವಾಗಿರುತ್ತಾರೆ. ನಿಶ್ಚಿತಾರ್ಥ ಯಾವತ್ತು ಇಟ್ಕೋಬಹುದು ನೋಡಿ. ನಾಳಿದ್ದು ಶುಕ್ರವಾರವೇ ಅತ್ಯುತ್ತಮವಾಗಿದೆ, ಆ ದಿನವೇ ಇಟ್ಕೋಬಹುದು. ಹಾಗೆ ಮದುವೆ ಮುಹೂರ್ತಾನು ನೋಡೇ ಬಿಡಿ. ಹಾ ಹಾ ಹಾ. ಬರೋ ತಿಂಗಳು 27ನೇ ತಾರೀಕು, ಅದು ಶುಕ್ರವಾರವೇ, ಬಹಳ ಪ್ರಶಸ್ತವಾಗಿದೆ, ಆ ದಿನ ಇಟ್ಕೋಬಹುದು. ಸಿಸ್ಟರ್, ದೊಡ್ಡ ಡಾಕ್ಟರ್ನ ಕರೆಯೋಕೆ ಹೇಳಿದ್ದಾರೆ, ಹೆದರಬೇಡಿ. ದೊಡ್ಡ ಡಾಕ್ಟ್ರು ಅಂತಾಳೆ, ಹೆದರ್ಬೇಡಿ ಅಂತಾಳೆ. ಇದು ಯಾವ ಸೀಮೆ ನರ್ಸ್ ಅವಳು? ಡಾಕ್ಟರ್, ಸ್ವಲ್ಪ ಪ್ರಾಬ್ಲಮ್ ಇರೋ ಆಗಿದೆ. ಡಾಕ್ಟರ್ ದಾಸ್ ಅವ್ರನ್ನ ಬರ ಹೇಳಿದ್ದೀನಿ ಈಗ. ನೀವು ಒಬ್ಬ ಡಾಕ್ಟರ್. ಈ ಕಾಂಜನೈಟಲ್ ಹಾರ್ಟ್ ಕೇಸ್ ವಿಷಯ ನಿಮಗೆ ಚೆನ್ನಾಗಿ ಗೊತ್ತಿದೆ. ಈ ಕಾಯಿಲೆ ಲಕ್ಷಣ ಏನು ಅಂದ್ರೆ, ಏನು ಕಾಯಿಲೆನೇ ಇಲ್ವೇನೋ ಅನ್ನೋ ತರ ಇರುತ್ತೆ. ಆದ್ರೆ ಇದ್ದಕ್ಕಿದ್ದಾಗೆ ಕೆರಳು ಬಿಡುತ್ತೆ. ಅವಾಗ ಬಂದು ಚೆಕಪ್ ಮಾಡಿಸ್ಕೊತಾ ಇರಿ. ಆದ್ರೆ ಒಂದ್ ವಿಷಯ, ಎಷ್ಟೇ ದುಃಖ ಆದ್ರೂ, ಎಷ್ಟೇ ಸಂತೋಷ ಆದ್ರೂ ಉದ್ವೇಗಕ್ಕೆ ಒಳಗಾಗಬಾರದು. ಬಿ ಬ್ರೇವ್. ಡಾಕ್ಟರ್, ಸದ್ಯಕ್ಕೇನು ಹೆದರಿಕೆ ಇಲ್ಲ, ಡೋಂಟ್ ವರಿ. ಡೋಂಟ್ ವರಿ, ಸದ್ಯಕ್ಕೆ ಹೆದರಿಕೆ ಇಲ್ಲ. ಯಾವ ಸೀಮೆ ಡಾಕ್ಟ್ರಪ್ಪ ಇವರು? ಚಂದ್ರು, ಡಾಕ್ಟರ್ ಏನ್ ಹೇಳಿದ್ರು?
ಹೇಳೋ, ನಿನ್ನನ್ನೇ ಕಣೋ ಕೇಳ್ತಾ ಇರೋದು. ಏನು ಹೆದರಿಕೆ ಇಲ್ಲ ಅಂತ ತಾನೆ? ನಂಗೆ ಗೊತ್ತಿತ್ತು ನಿನ್ಗೇನು ಆಗೋಲ್ಲ ಅಂತ, ಅಲ್ವೇನೋ? ಎಷ್ಟು ಚೆನ್ನಾಗಿ ನಡ್ಕೊಂಡ್ ಬರ್ತಿದ್ಯಾ, ಏನ್ ಸಾಯಲ್ಲ ಕಣೋ. ಖಂಡಿತ ಸಾಯ್ತು. ಯಾವಾಗ್ಲೋ? ನನಗ್ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ, ನಾ ಸಾಯ್ತೀನಿ ಅಂತ ಅದೇನು ಅಂತ ಮಾತಾಡ್ತೀಯೋ? ಹುಟ್ಟಿದವ್ರು ಒಂದಲ್ಲ ಒಂದ್ ದಿವಸ ಸಾಯ್ಲೇಬೇಕಲ್ವೇನ್? ಪುಟ್ಟು ಮಗುಗೂ ಗೊತ್ತಿರೋ ವಿಷಯನ ದೊಡ್ಡದಾಗಿ ನನ್ನ ಹತ್ರ ಹೇಳ್ತೀಯಲ್ಲ. ಹೌದು, ಈ ಸಾಯ್ದೆ ಇರೋದಕ್ಕೆ ಏನು ಉಪಾಯನೇ ಇಲ್ವಾ? ಇದೆ. ಏನು? ಹುಟ್ಲೇಬಾರ್ದು ಅಷ್ಟೇ. ಓ, ಸಾಯ್ದೆ ಇರಬೇಕಾದ್ರೆ ಹುಟ್ಲೇಬಾರದು. ಕರೆಕ್ಟ್. ಚಂದ್ರು, ಚಂದ್ರು, ಇದೇನಿವತ್ತು ಹೊಸ ಜಾಗದಲ್ಲಿ? ನಾನ್ ಮಾಮೂಲ್ ಜಾಗದಲ್ಲಿ ಹುಡುಕೊಂಡು ಬಂದೆ. ಚಂದ್ರು, ಕಣ್ಣ ಮುಚ್ಚಲ್ ಆಡ್ತಿದ್ದೀರಾ ನನ್ನ ಹತ್ರ? ತಮಾಷೆನಾ? ಮಾಡಿ ಮಾಡಿ ಇನ್ನೆಷ್ಟು ದಿನ ಮಾಡ್ತೀರಾ ತಮಾಷೆನಾ? ನಾಳೆ ನಮ್ಮ ಮದುವೆ ಆದ್ಮೇಲೆ ಮೊನ್ನೆಯಿಂದಲೂ ನೀವ್ ಯಾವಾಗ ಬರ್ತೀರಾ, ನಿಮ್ಮನ್ ಯಾವಾಗ ನೋಡ್ತೀನಿ ಅಂತ ಚಾತಕ ಪಕ್ಷಿಯಾಗಿ ಕಾಯ್ತಾ ಇದ್ದೆ. ಇನ್ನೇನು ಯೋಚನೆ, ಎಲ್ಲ ತೀರ್ಮಾನ ಆಗೋಯ್ತಲ್ಲ. ಇನ್ ಮುಂದಿನ ಯೋಚನೆ ಅಲ್ಲ, ಸಂಸಾರ ಹೂಡೋದು, ಮಕ್ಕಳು. ಪುರೋಹಿತರು ಬಂದಿದ್ರು, ನಮ್ ಜಾತಕ ನೋಡಿದ್ರು, ಆಮೇಲೆ ಹಿಂಗ್ ಮಾಡ್ಕೊಂಡು ಏನೇನೋ ಲೆಕ್ಕ ಮಾಡಿದ್ರು. ಆವಾಗ ನನ್ನ ಎದೆ ಡವಾ ಡವಾ ಅಂತ ಹೊಡ್ಕೋತಿತ್ತು. ಆಮೇಲೆ ಹೇಳಿದ್ರು, ಆ ಗ್ರಹ ಇಲ್ಲಿ ನೋಡ್ತಿದ್ದೆ, ಈ ಗ್ರಹ ಅಲ್ಲಿ ನೋಡ್ತಿದ್ದೆ ಅಂತ. ಯಾರೆಲ್ಲಿ ನೋಡಿದ್ರು, ನಾನ್ ಮಾತ್ರ ನಮ್ಮೆಷ್ಟೋ ದಿವಸದ ಕನಸು ಈಗ ನನಗೆಷ್ಟು ಸಂತೋಷವಾಗ್ತಿದೆಯೋ ನಿಮಗೂ ಅಷ್ಟೇ ಅಲ್ಲ? ಬರೋ ಶುಕ್ರವಾರ ಇನ್ನು 2 ದಿವಸ ಉಳಿದಿದೆ. ಅವತ್ತು ನಮ್ಮ ನಿಶ್ಚಿತಾರ್ಥಕ್ಕೆ ಒಳ್ಳೆ ಮುಹೂರ್ತ ಅಂತೆ. ಸುಮಾ, ಈ ಮದುವೆ ಸಾಧ್ಯ ಇಲ್ಲ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಅದಕ್ಕೆ ಕಾರಣ ಇದೆ. ಏನದು? ನಾನ್ ನಿನಗ್ ತಕ್ಕವನಲ್ಲ. ನೀವು ನನಗೆ ತಕ್ಕವರಲ್ವೋ? ಇಲ್ಲ, ನಾನ್ ನಿಮ್ಗೆ ತಕ್ಕವಳಲ್ವೋ? ನೀವು ದೊಡ್ಡ ಡಾಕ್ಟ್ರು, ಸಾಹುಕಾರರು, ನಾನು ಬಡವಳು. ಹಾಗಲ್ಲ ಸುಮಾ, ನಾ ಹೇಳ್ತಾ ಇರೋದು ನಿನ್ನೊಳ್ಳೇದಕ್ಕೇನೆ. ನಾನೀಗ ದಯವಿಟ್ಟು ನನ್ನ ಮರೆತುಬಿಡು ಸುಮಾ. ಚಂದ್ರು, ಯಾವಾಗಲೂ ತಮಾಷೆನೆ. ನನಗೆ ಗೊತ್ತಿಲ್ವಾ ನಿಮ್ ತಮಾಷೆ ಏನಂತ? ಸಾಕು ಹೋಗಿ. ಸುಮಾ, ನನ್ ಮಾತು ಕೇಳು ಸುಮಾ. ಮತ್ತೆ ತಮಾಷೆನೆ, ನಾನು ಏನು ಕೇಳಲ್ಲ. ನೀವು ಶುಕ್ರವಾರ ಬಂದ್ಬಿಡಿ. ಸುಮಾ, ನನ್ ಮಾತು ಕೇಳು. ನಾನ್ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರ್ಗಾದ್ರೂ ಹೋಗಿ, ಎಲ್ಲಾದ್ರೂ ಹೋಗಿ, ಶುಕ್ರವಾರ ಮಾತ್ರ ಬಂದ್ಬಿಡಿ. ನಾನು ಕಾಯ್ತಾ ಇರ್ತೀನಿ. ಸುಮಾ, For more updates, like, comment, subscribe to our channel.